ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋನಲ್ಲಿ ನನ್ನ ಫುಡ್ ರೂಟೀನ್ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಕ್ಕೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನು ಬೆಳಗ್ಗೆ ನಾನು ಎದ್ದ ಕೂಡಲೇ ತೊಗೊಳ್ಳೋದು 1 ಗ್ಲಾಸು ಬಿಸಿನೀರನ್ನು ತಗೋತಾ ಇದ್ದೀನಿ. 1 ಗ್ಲಾಸ್ ಬಿಸಿನೀರು, ಅದಾದ 1 ಅವರ್ ಗ್ಯಾಪಲ್ಲಿ ನಾನು ಯಾವುದಾದ್ರೂ ಫ್ಯಾಟ್ ಕಟರ್ ಡ್ರಿಂಕ್ ಅಥವಾ ಚಿಯಾ ಸೀಡ್ಸ್ ಡಿಟಾಕ್ಸ್ ಡ್ರಿಂಕ್ ಆ ಥರ ತೊಗೊಳ್ತೀನಿ. ನಮಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೆ ಬೆಳಗ್ಗೆ ಆ ರೀತಿ ತೊಗೋಬೋದು. ಇನ್ನು ಈ 1 ಮಂತ್ ಚಾಲೆಂಜಲ್ಲಿ ಆಲ್ರೆಡಿ 3 ವೀಕ್ ಕಂಪ್ಲೀಟ್ ಆಗಿದೆ. ನೀವು ರಿಸಲ್ಟ್ ಕೂಡ ನೋಡಿದ್ದೀರಾ, ರಿಸಲ್ಟ್ ಚೆನ್ನಾಗಿ ಬಂದಿದೆ. ಫ್ಯಾಟ್ ಲಾಸ್ ಕೂಡ ಚೆನ್ನಾಗಾಗಿದೆ. ಯಾರೆಲ್ಲ ಲಾಸ್ಟ್ ವೀಡಿಯೋ ನೋಡಿಲ್ಲ ನೋಡ್ಕೊಂಡು ಬನ್ನಿ, ಎಷ್ಟು ಚೆನ್ನಾಗಿ ಫ್ಯಾಟ್ ಲಾಸ್ ಆಗಿದೆ ಅಂತ ಹೇಳಿ. ಮತ್ತು ಏನಪ್ಪ ಅಂತಂದರೆ ಫುಡ್ಡಲ್ಲಿ ಎಷ್ಟು ಕಂಟ್ರೋಲ್ ಇರಬೇಕು ಅನ್ನೋದನ್ನು ಕೂಡ ನಾನು ಪ್ರತಿಯೊಂದು ವೀಡಿಯೋನಲ್ಲಿ ಹೇಳ್ತಾ ಹೋಗಿದ್ದೀನಿ. ಆ್ಯಂಡ್ ಕಂಪಲ್ಸರಿ ನೀವು 45 ಮಿನಿಟ್ಸ್ ವರ್ಕೌಟ್ನ ಕಂಪಲ್ಸರಿ ಮಾಡಲೇಬೇಕು. ಆಗ ಮಾತ್ರ ನಿಮ್ಮ ಫ್ಯಾಟ್ ಬರ್ನ್ ಆಗುತ್ತೆ, ನಿಮ್ಮ ಫ್ಯಾಟ್ ಲಾಸ್ ಮಾಡೋಕ್ಕೆ ಈಸಿ ಆಗುತ್ತೆ. ನಾವು ಕೇವಲ ಫುಡ್ಡಲ್ಲೇ ಕಂಟ್ರೋಲ್ ಮಾಡಿ ಫ್ಯಾಟ್ ಲಾಸ್ ಮಾಡ್ತೀವಂದರೆ ಖಂಡಿತ ಆಗೋದಿಲ್ಲ. ಆಗುತ್ತೆ, ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ, ಬಟ್ ಫ್ಯಾಟ್ ಲಾಸ್ ತುಂಬ ಕಡಿಮೆ ಆಗುತ್ತೆ. ಫ್ಯಾಟ್ ಲಾಸ್ ಆಗಬೇಕಂತಂದರೆ ನೀವು ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವರ್ಕೌಟನ್ನು ಮಾಡಿದಾಗ ನಿಮಗೆ ಚೆನ್ನಾಗಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಿಮಗೆ ಬೆಳಗ್ಗೆ ಆಗಿಲ್ಲ ಅಂತಂದರೆ ಈವ್ನಿಂಗ್ ಆದರೂ ನೀವು ವರ್ಕೌಟನ್ನು ಮಾಡಲೇಬೇಕು. 2 ಟೈಮ್ ಮಾಡಿದ್ರಂತೂ ಇನ್ನೂ ಬೆಸ್ಟು. ಇಲ್ಲ 1 ಟೈಮ್ ವಾಕಿಂಗ್ ಮಾಡ್ತೀವಿ, 1 ಟೈಮ್ ವರ್ಕೌಟ್ ಮಾಡ್ತೀವಿ ಅಂದರೂ ಕೂಡ ಆ ರೀತಿ ಕೂಡ ಮಾಡ್ಬೋದು. ಇನ್ನು ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಆದಷ್ಟು ಜಾಸ್ತಿ ನೀರನ್ನು ಕುಡಿತಾ ಬನ್ನಿ. ಯಾಕಂತಂದರೆ ಎಷ್ಟು ಜಾಸ್ತಿ ನೀರು ಕುಡಿತೀರ ಅಷ್ಟು ಬೇಗ ನಿಮ್ಮ ಫ್ಯಾಟ್ ಬರ್ನ್ ಆಗುತ್ತೆ. ಆ್ಯಂಡ್ ಸ್ವೆಟ್ಟಿಂಗಲ್ಲಿ ನಮ್ಮ ದೇಹದಲ್ಲಿರುವ ನೀರಿನಂಶ ಜಾಸ್ತಿ ಹೋಗ್ತಾ ಇರುತ್ತೆ, ಬೆವರ್ತಾ ಇರ್ತೀವಿ. ಹಾಗಾಗಿ ಆದಷ್ಟು ನೀವು ಊಟಕ್ಕೂ ಬ್ರೇಕ್ಫಾಸ್ಟ್ಗೂ ಅರ್ಧ ಗಂಟೆ ಮುಂಚೆ, ಊಟಕ್ಕೂ ಅರ್ಧ ಗಂಟೆ ಮುಂಚೆ ಈ ಥರ ಕೌಂಟ್ ಮಾಡಿ 1 ಗ್ಲಾಸ್ ನೀರನ್ನು ಕುಡಿತಾ ಹೋಗಿ. ಇದನ್ನು ಬಿಟ್ಟು ಕೂಡ ನೀವು ಎಷ್ಟು ಬೇಕಾದರೂ ನೀರು ಕುಡಿಬೋದು. ನೀವೆಷ್ಟು ನೀರು ಕುಡಿತೀರ ಅಷ್ಟು ಬೆಸ್ಟ್ ಅಂತ ಹೇಳ್ತೀನಿ. ಇನ್ನು ನಾನಿವಾಗ ಫ್ಯಾಟ್ ಕಟರ್ ಡ್ರಿಂಕಾಗಿ ಜೀರಾ ವಾಟರ್ ತೊಗೋತಾ ಇದ್ದೀನಿ. ಫಸ್ಟ್ 2 ವೀಕ್ಸು ನಾನು ಚಿಯಾ ಸೀಡ್ಸ್ ಡಿಟಾಕ್ಸ್ ಡ್ರಿಂಕನ್ನು ತೊಗೊಂಡಿದ್ದೀನಿ. ಏನಪ್ಪ ಅಂತಂದರೆ ಒಂದು 2 ಡೇಸ್ ನಾನು ವಿಡಿಯೋ ಹಾಕೋಕ್ಕಾಗಿಲ್ಲ, ಮೇ ಬಿ 3 ಡೇಸ್ ಅನ್ಕೋತೀನಿ ಹಾಕೋಕ್ಕಾಗಿಲ್ಲ. ಏನಂತಂದರೆ ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಹೋಗಿದ್ವಿ, ಮಕ್ಕಳ ಸ್ಕೂಲೆಲ್ಲ ರಜೆ ಆಯಿತಲ್ಲ, ಸ್ವಲ್ಪ ಆಚೆ ಹೋಗಿದ್ವಿ. ಆಗ ನಾವು ಫುಡ್ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಫುಡ್ ಕಂಟ್ರೋಲ್ ಮಾಡಿದರೂ ಜಾಸ್ತಿ ನೀರು ಕುಡಿಯೋಕ್ಕಾಗಲ್ಲ, ಈ ರೀತಿ ಆಗುತ್ತಲ್ಲ. ಹಾಗಾಗಿ ಆ ವಿಡಿಯೋ ಶೇರ್ ಮಾಡೋದ್ರಲ್ಲಿ ನಿಮಗೆ ಯೂಸ್ ಇಲ್ಲ ಅಂತ ಹೇಳಿ ನಾನು ಕಂಟಿನ್ಯೂಸ್ ಆಗಿ ಅದನ್ನು ಶೇರ್ ಮಾಡಲಿಲ್ಲ. ಇನ್ನು ಅಲ್ಲಿ ನಾವು ವರ್ಕೌಟ್ ಕೂಡ ಮಾಡೋಕ್ಕಾಗೋದಿಲ್ಲ. ಹೀಗಿರುವಾಗ ನಾನು ನಿಮಗೆ ಒಳ್ಳೆಯ ಒಂದು ರಿಸಲ್ಟನ್ನು ತೋರ್ಸೋಕ್ಕಾಗೋದಿಲ್ಲ. ಹಾಗಾಗಿ ಒಂದು ಬ್ರೇಕನ್ನು ಕೊಟ್ಟು ನಾನು ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ನನ್ನ ಬ್ಯಾಕ್ ಟು ರೂಟೀನ್ಗೆ ಮತ್ತೆ ಬಂದಿದ್ದೀನಿ. ಏನು ಅಂತಂದರೆ ಏನೂ ಇಲ್ಲ, ಸಮ್ಮರ್ ಆಗಿರೋದ್ರಿಂದ ಲಿಕ್ವಿಡ್ ಐಟಮ್ಸ್ನ ಜಾಸ್ತಿ ತೊಗೊಳ್ಳಿ. ಇವಾಗ ನಮಗೆ ಹಸಿವು ಜಾಸ್ತಿ ಆಗೋದಿಲ್ಲ, ಬೆವರ್ತೀವಿ. ಇದೊಂದು ಬೆಸ್ಟ್ ಟೈಮು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ, ಫ್ಯಾಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಬೆಸ್ಟ್, ಬೇಗ ರಿಸಲ್ಟ್ ಸಿಗುತ್ತೆ. ನೀವು ಕಂಪೇರ್ ಮಾಡಿ ಬೇರೆ ಸೀಸನ್ಗೆ ಕಂಪೇರ್ ಮಾಡಿದ್ರೆ ಸಮ್ಮರಲ್ಲಿ ಯಾರೆಲ್ಲ ಬೇಗ ಫ್ಯಾಟ್ ಲಾಸ್ ಆಗಬೇಕು ಅಂತ ಅನ್ಕೋತೀರ, ಇದು ಒಂದು ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. ಎಲ್ಲರೂ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಇವನ್ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಕೂಡ ಇವಾಗ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. ಅವ್ರಿಗೆ ಇನ್ನೂ ಬೇಗ ರಿಸಲ್ಟ್ ಸಿಗುತ್ತೆ. ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರೋದ್ರಿಂದ ಅಲ್ಲಿ ಕೂಡ ಕ್ಯಾಲರಿ ಬರ್ನ್ ಆಗುತ್ತೆ. ಈ ಥರ ಕೆಲವಷ್ಟು ರೂಟ್ಸ್ನ ಫಾಲೋ ಮಾಡ್ತಾ ಹೋದರೆ 100% ನಿಮ್ಮ ಫ್ಯಾಟ್ ಲಾಸ್ ಅನ್ನೋದಾಗುತ್ತೆ. ನನ್ನ ಟಾರ್ಗೆಟ್ ಇವಾಗ ಬಂದುಬಿಟ್ಟು ಕರೆಂಟು 15 kg ಆಗಿದೆ. ನಂದು ಕರೆಂಟ್ ಟಾರ್ಗೆಟು ಏಪ್ರಿಲ್, ಮೇ, ಜೂನ್ವರೆಗೂ ಆಗ್ಬೋದೇನೋ. ನಾನು 1 ತಿಂಗಳಿಗೆ 5 kg ಅಂತ ಹೇಳಿ ನಾನು ಕೌಂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸಾಕು, 1 ತಿಂಗಳಿಗೆ 5 kg ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಒಂದೇ ತಿಂಗಳಲ್ಲಿ 10 kg ಆ ಥರ ಖಂಡಿತ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಎಷ್ಟು
ಆದಷ್ಟು ನೀವು ಆ ಥರ ಉಪವಾಸ ಮಾಡಿ ಊಟ ಮಾಡ್ದೇ ಆ ಥರ ಎಲ್ಲ ಮಾಡಿ ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ಅದು ನೆಕ್ಸ್ಟ್ ಏನಂದರೆ ಬೇಗ ಅದು ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ನಿಮಗೆ 10-15 kg ವೆಯ್ಟ್ ಜಾಸ್ತಿ ಆಗುತ್ತೆ. ಈ ಥರ ಖಂಡಿತ ಮಾಡೋಕ್ಕೆ ಹೋಗಬೇಡಿ. 1 ವೀಕಿಗೆ 1 kg ಅಥವಾ 2 kg ಅಷ್ಟೇ ಟಾರ್ಗೆಟನ್ನು ಇಟ್ಕೊಂಡು ವೆಯ್ಟ್ ಲಾಸ್ ಅನ್ನೋದು ಮಾಡ್ಕೊಳ್ಳಿ. ಸಡನ್ನಾಗಿ ಒಂದೇ ತಿಂಗಳಿಗೆ ಅಂತ ಟಾರ್ಗೆಟ್ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ಆಗುತ್ತೆ. ಆಮೇಲೆ ಬಾಡಿ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗುತ್ತೆ. ಈ ಥರ ಏನೋ ಪ್ರಾಬ್ಲಮ್ಸ್ ಆಗೋಕ್ಕೆ ಶುರು ಆಗುತ್ತೆ ಹೆಲ್ತಲ್ಲಿ. ಆ ರೀತಿ ಖಂಡಿತ ಮಾಡ್ಕೋಬೇಡಿ. ಪರವಾಗಿಲ್ಲ, ಸಮಯ ತಗೊಂಡು ನಿಧಾನವಾಗಿ ಮಾಡಿಕೊಂಡು ಕೂಡ ಒಳ್ಳೆ ಬೆಸ್ಟ್ ರಿಸಲ್ಟ್ ತಗೊಂಡ್ರೆ ಅದು ಒಂದು ಲೈಫ್ ಲಾಂಗ್ ಇರುತ್ತೆ. ಆ ಥರದನ್ನು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಇನ್ನು ಬ್ರೇಕ್ಫಾಸ್ಟ್ಗೆ ಏನು ಮಾಡಿರ್ತೀರ ಮನೇಲಿ ಅದನ್ನೇ ತಗೊಳ್ಳಿ. ಅದರ ಜೊತೆಗೆ ಬೇಕಿದ್ದರೆ ಒಂದು ಸ್ವಲ್ಪ ಫ್ರೂಟ್ಸನ್ನು ಕೂಡ ತಗೋಬಹುದು. ಇವಾಗ ಫ್ರೂಟ್ಸ್ ಜಾಸ್ತಿ ತಗೊಂಡಷ್ಟು ಒಳ್ಳೆಯದೇ. ಈ ರೀತಿ ನಿಮ್ಮ ಫುಡ್ ರೂಟೀನ ಚೇಂಜ್ ಮಾಡ್ತಾ ಹೋಗಿ. ನಾನು ಇವಾಗ ಮಧ್ಯಾಹ್ನಕ್ಕೆ ಒಂದು 2 ಚಪಾತಿ ಮತ್ತು ಪಾಲಕ್ ಪನ್ನೀರನ್ನು ತಗೋತಾ ಇದ್ದೀನಿ. ತುಂಬ ವೀಡಿಯೋಸ್ನಲ್ಲಿ ನಾನು ಶೇರ್ ಮಾಡಿದ್ದೀನಿ. ಪ್ರೋಟೀನ್ ರಿಚ್ ಇರುವಂಥ ಫುಡ್ಡನ್ನು ಆದಷ್ಟು ಜಾಸ್ತಿ ತಗೊಳ್ಳಿ ಅಂತ ಹೇಳಿ. ಆಗ ನಿಮಗೆ ಹಸಿವು ಕೂಡ ಬೇಗ ಆಗೋದಿಲ್ಲ. ಇನ್ನು ಫ್ಯಾಟ್ ಬರ್ನಿಂಗ್ಗೆ ಅದು ನಿಮ್ಗೆ ಕೂಡ ಹೆಲ್ಪ್ ಕೂಡ ಮಾಡುತ್ತೆ. ಇನ್ನು ಲಂಚ್ ಆದಮೇಲೆ ನಾನು ಯಾವಾಗಲೂ 1 ಗ್ಲಾಸ್ ಮಜ್ಜಿಗೆನ ತಗೋತೀನಿ. ತಿಳಿ ಮಜ್ಜಿಗೆನ ತಗೊಳ್ಳಿ. ಅದೇ ಆದಷ್ಟು ಹೇಳಿದ್ನಲ್ಲ, ಸಮ್ಮರ್ ಆಗಿರೋದ್ರಿಂದ ಲಿಕ್ವಿಡ್ ಇರೋದಂಥ ಬೆಳಗ್ಗೆ ನೀವು ಜ್ಯೂಸ್ ತೊಗೋಬೋದು, ಸ್ಮೂತೀಸ್ ತೊಗೋಬೋದು. ಆ ಥರ ನನಗೆ ಬೆಳಗ್ಗೆ ಸ್ಮೂತೀಸ್ ಅಷ್ಟು ನನಗೆ ಬರೋದಿಲ್ಲ, ಹೆಡ್ಡೇಕೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನಾನು ಲೈಟಾಗಿ ಬ್ರೇಕ್ಫಾಸ್ಟನ್ನೇ ತೊಗೋತೀನಿ. ಇನ್ನು ಮಧ್ಯಾಹ್ನಕ್ಕೆ ಕಂಪಲ್ಸರಿ ಮಜ್ಜಿಗೆನ ತಗೋತೀನಿ. ಇನ್ನು ಆಫ್ಟರ್ ಲಂಚು ನಾನು ಈವ್ನಿಂಗ್ ಟೈಮಲ್ಲಿ 1 ಕಪ್ಪಷ್ಟು ಗ್ರೀನ್ ಟೀ ತೊಗೊಂಡಿದ್ದೀನಿ. ಗ್ರೀನ್ ಟೀ ಕೂಡ ತುಂಬ ಈ ಒಂದು ಜರ್ನಿಲಿ ಹೆಲ್ಪ್ ಆಗುತ್ತೆ ನಿಮ್ಮ ಫ್ಯಾಟ್ ಲಾಸ್ ಆಗೋಕ್ಕೆ. ಇವತ್ತಿನ ರೂಟೀನ್ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.